ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಕ್ವಶನ್ ಟ್ಯಾಗ್ಸ್ ಇಲ್ಲಿ ನೋಡಿ. ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂಗ್ಲೀಷಲ್ಲಿ ಬರುವಂಥ ಕ್ವಶನ್ ಟ್ಯಾಗ್ ಮೇಲೆ ಬರುವಂಥ ಕ್ವಶನ್ಗಳನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. ಸೊ ಈ ಒಂದು ಕ್ವಶನ್ ಟ್ಯಾಗ್ ಒಂದು ಏನು ಕ್ವಶನ್ಸ್ಗಳದಾವ ಇವು ಕಮ್ಯುನಿಕೇಷನ್ ಪೇಪರಲ್ಲೇ ಅಂದರೆ ಪೇಪರ್ 2 ಅಲ್ಲೇ ಅಥವಾ KA ನಡೆಸುವ ಪೇಪರ ಅಥವಾ KPSC ನಡೆಸುವ ಗ್ರೂಪ್ C ಪೇಪರ. ಸೊ ಈ ಒಂದು ಕಮ್ಯುನಿಕೇಷನ್ ಪೇಪರಲ್ಲೇ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನಿಮಗೆ ಅಟ್ಲೀಸ್ಟ್ 1 or 2 ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡೋಣ, ಜಸ್ಟ್ ಈ ಒಂದು ಕ್ವಶನ್ ಟ್ಯಾಗ್ ಯಾವ ರೀತಿ ತಯಾರಾಗತ್ತಾ ಮತ್ತು ಕ್ವಶನ್ ಟ್ಯಾಗನ್ನು ಯಾವ ರೀತಿ ಬಿಡಿಸಬೇಕು ಅಂತ ಕೆಲವೊಂದಿಷ್ಟು ರೂಲ್ಸ್ ಮತ್ತು ಅವುಗಳ ಜೊತೆಗೆ ಎಕ್ಸಾಂಪಲ್ಸನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ಕ್ವಶನ್ ಟ್ಯಾಗ್ ನೋಡಿ, ನೀವು ಮ್ಯಾಕ್ಸಿಮಮ್ ಎಲ್ಲರೂ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನೋಡಿರ್ಬೋದು. ಈ ರೀತಿ ಒಂದು ಕ್ವಶನ್ಗಳನ್ನು ಕೇಳಿರ್ತಾರೆ. ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಮೇಕ್ ದ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಅಂದಿರ್ತಾರೆ. ಅವಾಗ ನಾವು ಆನ್ಸರ್ ಏನಂತ ಮಾಡ್ತೀವಿ, ಡೋಂಟ್ ದೇ ಅಂತ ಮಾಡ್ತೀವಿ. ಬಟ್ ಅದು ಡೋಂಟ್ ದೇ ಯಾಕೆ ಬಂತು, ಹೇಗೆ ಬಂತು ಅಂತ ನೋಡೋಣ. ಸೊ ಇಲ್ಲಿ ಹಲವಾರು ರೂಲ್ಸ್ಗಳದಾವ, ಸಿಂಪಲ್ ಅದಾವ. ಸೊ ಈ ಒಂದು ಸೆಷನಲ್ಲಿ ಪೂರ್ತಿ ಈ ಒಂದು ಕ್ವಶನ್ ಟ್ಯಾಗನ್ನು ಕಂಪ್ಲೀಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಒಂದನೇ ರೂಲ್ಸ್ ಏನಿದೆ, ದ ಟ್ಯಾಗ್ ಈಸ್ ಆಲ್ವೇಜ್ ವರ್ಬ್ ಆ್ಯಂಡ್ ಸಬ್ಜೆಕ್ಟ್. ಟ್ಯಾಗ್ ಅಂದ್ರೇನು ನೋಡಿ, ಇದು ಟ್ಯಾಗ್ ಅದ, ಇದು ವರ್ಬ್, ಇದು ದೇ ಅನ್ನೋದು ಸಬ್ಜೆಕ್ಟ್, ಇದು ವರ್ಬ, ಇದು ಸಬ್ಜೆಕ್ಟ್. ವರ್ಬ ಸಬ್ಜೆಕ್ಟ್ ಫಿಕ್ಸ್ ಇರುತ್ತೆ. ಅದು ಹೇಗಿರುತ್ತೆ, ದ ಅಪೋಸಿಟ್ ಆರ್ಡರ್ ಆಫ್ ದ ಸೆಂಟೆನ್ಸ್ ಸ್ಟೆಮ್. ನೋಡಿ, ಪೈಲ ದೇ ಇದೆ, ಆಮೇಲೆ ಡೋಂಟ್ ಬರುತ್ತೆ. ಓಕೆ, ಅಥವಾ ಇಲ್ಲಿ ನೋಡಿ ಹಿ ಈಸ್, ಇಲ್ಲಿ ಸಬ್ಜೆಕ್ಟ ವರ್ಬ್ ಇದೆ, ಬಟ್ ಇಲ್ಲೇನು ಬರುತ್ತೆ, ವರ್ಬ ಸಬ್ಜೆಕ್ಟ್ ಅಂದರೆ ರಿವರ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ನಾವಿಲ್ಲಿ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು, ಹೀ ಈಸ್ ಅ ಸ್ಟೂಡೆಂಟ್ ಅಂತ ಇದೆ, ಹೀ ಈಸ್ ಅ ಸ್ಟೂಡೆಂಟ್. ನಮಗೆ ಮೊದಲಿಗೆ ಏನು ಬೇಕು, ಹೀ ಈಸ್ ಅ ಸ್ಟೂಡೆಂಟ್, ಈಸ್ ಇದೆ. ಈಸ್ ಇತ್ತಂದ್ರೆ ಏನು ಮಾಡೋದು ನಾವು, ಅದಕ್ಕೆ ಈಸ್ ಇದ್ದದಕ್ಕೆ ಪ್ಲಸ್ ನಾಟ್ ಹಚ್ಚೋದು. ನಾಟ್ ಹಚ್ಚಿದ್ರೆ ಏನಾಗುತ್ತಾ, ಇಸಂಟ್ ಆಗುತ್ತಾ, ಹೌದಲ್ವಾ? ಸೊ ಇಸಂಟ್ ಇಲ್ಲಿ ಕೊಟ್ಟಂಥ ಏನು ಒಂದು ಸಬ್ಜೆಕ್ಟ್ ಇರುತ್ತಲ್ಲ ಅದೇ ಇಲ್ಲಿ ಬರುತ್ತೆ, ಹೀ, ಇಸಂಟ್ ಹೀ. ಓಕೆ, ಇಸಂಟ್ ಹೀ ಬತ್ತಾ? ಸೊ ಒಂದು ವೇಳೆ ಇಲ್ಲಿ ವಾಸ್ ಇತ್ತಂದ್ರೆ, ಹೀ ವಾಸ್ ಅ ಸ್ಟೂಡೆಂಟ್, ಹೀ ವಾಸ್ ಅ ಸ್ಟೂಡೆಂಟ್, ಹೀ ವಾಸ್ ಅ ಸ್ಟೂಡೆಂಟ್ ಇತ್ತಂದ್ರೆ ಏನು ಬರ್ತಿತ್ತು, ವಾಸಂಟ್ ಹೀ. ಇಫ್ ಸಪೋಸ್ ಇಲ್ಲಿ ಶೀ ಇತ್ತು, ಶೀ ವಾಸ್ ಅ ಸ್ಟೂಡೆಂಟ್, ಅವಾಗ ಇಲ್ಲಿ ಏನು ಬರುತ್ತಾ, ವಾಸಂಟ್ ಶೀ. ಅಂದರೆ ಈ ಒಂದು ವರ್ಬ್ ಏನಿರುತ್ತೆ ಅದು ಇಲ್ಲಿ ಈಸ್ ಇತ್ತಂದ್ರೆ ಅದು ನಾಟ್ ಬರುತ್ತೆ, ಅದರ ಅಪೋಸಿಟ್ ಆಗುತ್ತೆ. ಮತ್ತು ಸಬ್ಜೆಕ್ಟು ಹೀ ಇದ್ದರೆ ಹೀ, ಶೀ ಇದ್ದರೆ ಶೀ. ಓಕೆನಾ? ಈ ರೀತಿ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಎರಡನೇ ರೂಲಲ್ಲಿ ಏನಿದೆ, ಯೂಸ್ ದ ಸೇಮ್ ಸಬ್ಜೆಕ್ಟ್ ಇನ್ ದ ಟ್ಯಾಗ್ ಆ್ಯಸ್ ಇನ್ ದ ಸೆಂಟೆನ್ಸ್ ಸ್ಟೆಮ್. ಹೌದಾ? ನೋಡಿ, ಯೂಸ್ ದ ಸೇಮ್ ಸಬ್ಜೆಕ್ಟ್, ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ. ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ದೇ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಇಲ್ಲಿ ವರ್ಬ್ ಏನಿಲ್ಲ, ವರ್ಬ್ ಏನಿದೆ, ಸ್ಪೀಕ್ ಇದೆ. ಬಟ್ ನಾವು ಇದನ್ನು ಯಾವುದು ಅಂದರೆ ಆ್ಯಡ್ವರ್ಬ್ ಇಲ್ಲ. ಹೌದಾ? ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಇದು ಸ್ಪೀಕ್ ಏನಿದೆ, ಇದು ಪ್ರೆಸೆಂಟ್ ಇದೆ, ಪ್ರೆಸೆಂಟ್ ಫಾರ್ಮ್ ಇದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಡೋಂಟ್ ಅಂತ ಯೂಸ್ ಮಾಡ್ತೀವಿ. ಡೋಂಟ್
ದೇ ಇದು ಏನಿರುತ್ತೋ ಅದನ್ನೇ ಇಟ್ಕೋಬೇಕಿಲ್ಲಿ. ಡೋಂಟ್ ದೇ. ಓಕೆನಾ? ಡೋಂಟ್ ದೇ ಇದು ಕರೆಕ್ಟ್ ಆಗತ್ತಾ? ನೆಕ್ಸ್ಟು ಮೂರನೇ ಇದು ನೋಡಿ, ಇಫ್ ದ ಮೇನ್ ಸಬ್ಜೆಕ್ಟ್ ಈಸ್ ನೌನ್, ಇಫ್ ದ ಮೇನ್ ಸಬ್ಜೆಕ್ಟ್ ಈಸ್ ನೌನ್, ದ ಟ್ಯಾಗ್ ಸಬ್ಜೆಕ್ಟ್ ಚೇಂಜಸ್ ಟು ಪ್ರೊನೌನ್. ನೋಡಿ, ದ್ಯಾಟ್ ಬುಕ್ ವಾಸ್ ಗುಡ್, ದ್ಯಾಟ್ ಬುಕ್ ವಾಸ್ ಗುಡ್. ಇಲ್ಲಿ ಬುಕ್ ಅನ್ನೋದು ಏನಿದೆ, ಇದು ನೌನ್, ಇದೊಂದು ನಾಮಪದ. ಬಟ್ ಇಲ್ಲಿ ವಾಸ್ ಇದೆ, ವಾಸ್ ಇದ್ದದ್ದು ವಾಸಂಟ್ ಆಯಿತು. ವಾಸಂಟ್ ಇಟ್ ಯಾಕೆ ಬತ್ತು? ವಾಸಂಟ್ ಇಟ್ ಯಾಕೆ ಬತ್ತು? ವಾಸಂಟ್ ಬುಕ್ ಅಂತ ಯೂಸ್ ಮಾಡಬಾರ್ದು ನಾವು. ಓಕೆ, ನಾವು ಪ್ರೊನೌನ್ಸ್ಗಳನ್ನು ಯೂಸ್ ಮಾಡಬೇಕಲ್ಲಿ. ಪ್ರೊನೌನ್ ಅಂದರೆ ಬುಕ್ ಅನ್ನೋದು ಇದೊಂದು ಏನಪ್ಪ, ವಸ್ತು. ಇಟ್ ಈಸ್ ಅ ಸಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ ಐತೆ ಅಂದರೆ ಏನು ಮಾಡ್ಬೇಕು ನಾವು ಅದನ್ನು? ವಿ ಹ್ಯಾವ್ ಟು ಚೇಂಜಸ್ ದ್ಯಾಟ್ ಸಬ್ಜೆಕ್ಟ್ ಟು ಪ್ರೊನೌನ. ನೌನ್ ಇದ್ದದ್ದು ಪ್ರೊನೌನ್ ಮಾಡೋದು, ಬುಕ್ ಇದ್ದದ್ದು ಇಟ್ ಅಂತ ಮಾಡಿದ್ವಿ. ವಾಸಂಟ್ ಇಟ್ಟ, ಇದು ಕರೆಕ್ಟ್. ನೆಕ್ಸ್ಟ್, ದ ಟ್ಯಾಗ್ ವರ್ಬ್ ಈಸ್ ಆಲ್ವೇಜ್ ದ ಅಪೋಸಿಟ್ ಆಫ್ ದ ಮೇನ್ ವರ್ಬ್. ದ ಟ್ಯಾಗ್ ವರ್ಬ್ ಈಸ್ ಆಲ್ವೇಜ್ ಅಪೋಸಿಟ್ ಆಫ್ ದಿ ಮೇನ್ ವರ್ಬ್. ನೋಡಿ, ಟ್ಯಾಗ್ ವರ್ಬ್ ಅಂದರೆ ಏನಿಲ್ಲಿ ಲುಕ್ಸ್ ಅಂತ ಇದೆ. ದ ಟ್ಯಾಗ್ ವರ್ಬ್ ಈಸ್ ಆಲ್ವೇಜ್ ಅಪೋಸಿಟ್ ಆಫ್ ದ ಮೇನ್ ವರ್ಬ್ ಅಂತ ಅಂದಿದ್ದಾರೆ. ಟ್ಯಾಗ್ ವರ್ಬ್ ಅಂದರೆ ಇಲ್ಲಿ ಡಸಂಟ್ ಬರುತ್ತೆ. ಇದು ಮೇನ್ ವರ್ಬ್ ಯಾವುದು? ಲುಕ್ಸ್. ಲುಕ್ಸ್ದ ಅಪೋಸಿಟ್ ಏನು ಬರುತ್ತಾ ಅಂದರೆ ನಾರ್ಮಲ್ ಆಗಿ, ಅಂದರೆ ನಾಟ್ ಲುಕ್, ನಾಟ್ ಲುಕ್. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಲುಕ್ ಇದ್ದದ್ದು ಏನು ಮಾಡ್ತೀವಿ, ಅದಕ್ಕೆ ನಾಟ್ ಲುಕ್ ಅಂತ ಜೋಡಿಸ್ಬೇಕು. ಡಸ್ ನಾಟ್ ಲುಕ್. ಓಕೆ, ಅದಕ್ಕೆ ಲುಕ್. ಈಗ ಲುಕ್ ಇದ್ದರೆ ಡೋಂಟ್ ಅಂತ ಬರ್ತಿತ್ತು, ಬಟ್ ಇಲ್ಲಿ ಎಸ್ ಪ್ರತ್ಯಯ ಇದೆ, ಅದಕ್ಕೆ ನಾವೇನು ಮಾಡಬೇಕು, ಡಸಂಟ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಫುಡ್ ಏನಿದೆ ಸಬ್ಜೆಕ್ಟು, ಆ ಸಬ್ಜೆಕ್ಟನ್ನು ಏನು ಮಾಡ್ತೀವಿ ನಾವಿಲ್ಲಿ, ಅದನ್ನು ಪ್ರೊನೌನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇಟ್, ಡಸಂಟ್ ಇಟ್, ಇದು ಕರೆಕ್ಟು. ಡಸಂಟ್ ಇಟ್. ಅದೇ ರೀತಿ ಇನ್ನೊಂದು ಕ್ವಶನ್ ನೋಡಿ, ಇಲ್ಲೇ ಸೇಮ್ ಇದೆ. ದ ಚೀಸ್ ಡಿಡಂಟ್ ಟೇಸ್ಟ್ ಗುಡ್. ದ ಚೀಸ್ ಡಿಡಂಟ್ ಟೇಸ್ಟ್ ಗುಡ್. ನೋಡಿ, ಇಲ್ಲೇ ಮೇನ್ ಸೆಂಟೆನ್ಸಲ್ಲಿನೇ ಏನಪ್ಪ ಡಿಡಂಟ್ ಬಂದಿದೆ, ಅಂದರೆ ನಾಟ್ ಬಂದಿದೆ, ಅಂದರೆ ನೆಗೆಟಿವ್ ರೂಲ್ ಬಂದಿದೆ ಇಲ್ಲಿ. ಹೌದಾ? ಡಿಡಂಟ್ ಇದು ವರ್ಬ್. ಏನು ಮಾಡ್ತೀವಿ ನಾವಿಲ್ಲಿ, ವರ್ಬ್. ಡಿಡಂಟ್ ಇದ್ದದ್ದು ಡಿಡ್ ಮಾಡ್ತೀವಿ. ಅದೇ ಇಲ್ಲಿ ಡಿಡ್ ಇದ್ದರೆ, ಇಲ್ಲಿ ಡಿಡ್ ಇದ್ದರೆ ಇಲ್ಲಿ ಡಿಡಂಟ್ ಅಂತ ಮಾಡ್ತಿದ್ವಿ. ಸೊ ಅದಕ್ಕೆ ಇದು ಡಿಡ್. ಇಟ್ ಯಾಕೆ? ಚೀಸ್ ಏನಿದೆ ಇದು ಸಬ್ಜೆಕ್ಟ್ ಇದೆ. ಸೊ ಡಿಡ್ ಇಟ್. ಯಾವತ್ತೂ ಅಪೋಸಿಟ್ ಇರುತ್ತೆ ನೋಡಿ, ಅಪೋಸಿಟ್ ಆರ್ಡರ, ಸೆಂಟೆನ್ಸ್ ಅಪೋಸಿಟ್ ಇರುತ್ತಾ, ನೆನಪಿರಲಿ. ಓಕೆ, ನೆಕ್ಸ್ಟ್ 5ನೇ ರೂಲ್ ನೋಡಿ, ಇಫ್ ದ ಮೇನ್ ವರ್ಬ್ ಈಸ್ ಬಿ ವರ್ಬ್, if the main verb is be verb, the tag verb is opposite be verb. ನೋಡಿ, ದೇ ಆರ್ ಹ್ಯಾಪಿ, ಆರ್ ಇದೇನು ವರ್ಬ್ ಇದೆ. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಆರ್ ಇದ್ದದಕ್ಕೆ ನಾಟ್ ಕನೆಕ್ಟ್ ಮಾಡಿ ಆರ್ ನಾಟ್, ಅರಂಟ್ ದೇ. ಸಬ್ಜೆಕ್ಟ್ ಏನಿಲ್ಲ ದೇ, ಅರಂಟ್ ದೇ. ನೆಕ್ಸ್ಟ್, ಯು ವೇರ್ ನಾಟ್ ಇನ್ ಕ್ಲಾಸ್ ಎಸ್ಟರ್ಡೇ. ಈ ವೇರ್ ನಾಟ್ ಇದೆಯಲ್ಲ, ಸೊ ಇಲ್ಲಿ ನಾಟ್ ಐತಿ ಆಲ್ರೆಡಿ. ಈ ಥರ ಅಪೋಸಿಟ್ ಏನಾಗುತ್ತಾ, ವೇರ್ ಆಗುತ್ತಾ. ವೇರ್ ಯು ಇದು ಕರೆಕ್ಟ್ ಆಗುತ್ತಾ. ನೆಕ್ಸ್ಟ್ 6ನೇ ರೂಲು, ಇಲ್ಲಿ ನೆಕ್ಸ್ಟ್ 6ನೇ ಪಾಯಿಂಟ್ ನೋಡಿ, ಇಫ್ ದ ಮೇನ್ ವರ್ಬ್ ಡಸಂಟ್ ಹ್ಯಾವ್ ಆ್ಯನ್ ಆಕ್ಸಿಲರಿ, ಅಂದರೆ ಹೆಲ್ಪಿಂಗ್ ವರ್ಬ್ ಇಲ್ಲಂದ್ರೆ, ದ ಟ್ಯಾಗ್ ವರ್ಬ್ ಈಸ್ ಡೋಂಟ್ ಆರ್ ಡಿಡಂಟ್. ಅರ್ಥ ಆಯ್ತಾ?
ನೋಡಿ ಇಲ್ಲಿ 9 ನೀವು ರೂಲ್ಸನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಈ ಕ್ವಶನ್ ಟ್ಯಾಗ್ ಏನಂತ ಅರ್ಥ ಆಗುತ್ತೆ. ನೋಡಿ ದ ಮೇನ್ ವರ್ಬ್ ಅಂದರೆ ಏನು? ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಇರುತ್ತೆ. ಈ ಮೇನ್ ವರ್ಬ್ ಇಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಅಂದರೆ ಏನು? ಡೂ, ಡಸ್, ಹ್ಯಾವ್, ಹ್ಯಾಸ್, ಕ್ಯಾನ್, ಆರ್, ಶಾಲ, ಶುಡ್, ವುಡ್, ವಿಲ್ ಇವೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಅಥವಾ. ಸೊ ಇವುಗಳನ್ನೇ ಯೂಸ್ ಮಾಡಬೇಕು. ಈಗಾಗಲೇ ನಾವು ನೋಡಿದ್ವಿ, ಅವುಗಳನ್ನೇ ಯೂಸ್ ಮಾಡಿದ್ದೀವಿ. ಓಕೆ, ಸೊ ಈಗ ಯು ಲೈಕ್ ಪಿಜ್ಜಾ ನೋಡಿ, ಯು ಲೈಕ್ ಪಿಜ್ಜಾ ಇಲ್ಲೇನಿದೆ? ಮೇನ್ ವರ್ಬ್ ಇಲ್ಲ, ಬಟ್ ನಾವು ಇಲ್ಲಿ ಆಕ್ಸಿಲರಿ ವರ್ಬ್ ಯೂಸ್ ಮಾಡಬೇಕು. ಆಕ್ಸಿಲರಿ ಅಂದರೆ ಏನು? ಹೆಲ್ಪಿಂಗ್ ವರ್ಬ್. ಅದು ಯಾವುದು? ಡೋಂಟ್ ಅಂತ ಬರುತ್ತೆ ಇಲ್ಲಿ. ಡೋಂಟ್ ನೋಡಿ ಅಪೋಸಿಟ್. ಈಗ ಆ್ಯಕ್ಚುಲಿ ಇದು ಪಾಸಿಟಿವಲ್ಲಿದೆ, ನೆಗೆಟಿವ್ ರೂಲಲ್ಲಿ ಡೂ ಮಾಡಲಿಕ್ಕೆ ಬರಲ್ಲ. ಡೋಂಟ್ ಮಾಡಿ ಯು ಮಾಡಬೇಕು. ಡೋಂಟ್ ಯು. ಇಲ್ಲಿ ಡಿಡಂಟ್ ಯಾಕೆ ಬರಲ್ಲ? ಇದು ಲೈಕ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಅದು ಈ ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸ್ ಇಲ್ಲದೆ ಅದಕ್ಕೆ ಇದು ಏನಪ್ಪ? ಇದು ಡೋಂಟ್ ಅಂದರೆ ಡೂ ಪ್ರೆಸೆಂಟಲ್ಲಿ ಬರುತ್ತಾ, ಡಿಡಂಟ್ ಬರೋದಿಲ್ಲ. ಡಿಡಂಟ್ ಯಾವಾಗ ಬರುತ್ತಾ? ಆ ಒಂದು ವರ್ಡ್, ಆ ಒಂದು ಸೆಂಟೆನ್ಸ್ ಪಾಸ್ಟ್ ರಿಲೇಟೆಡ್ ಹೇಳ್ತಿತ್ತಂದ್ರೆ ಅದು ಅಲ್ಲಿ ಡಿಡಂಟ್ ಬರುತ್ತೆ. ನೋಡಿ ಮೈ ಸಿಸ್ಟರ್ ಫಿನಿಶ್ಡ್ ಹರ್ ಹೋಮ್ವರ್ಕ್. ನೋಡಿ ಫಿನಿಶ್ಡ್ ಇದೇನಿದೆ? ಪಾಸ್ಟ್ ಇದೆ, ಕಂಪ್ಲೀಟೆಡ್ ಆಲ್ರೆಡಿ. ಸೊ ಅವಾಗೇನು ಬರುತ್ತಾ? ಫಿನಿಶ್ಡ್ ಅಂದ್ರೇನು? ಇ ಡಿ ಪ್ರತ್ಯಯ ಅದ. ಸೊ ಅದಕ್ಕೆ ಡಿಡಂಟ್ ಬರುತ್ತಾ. ಡಿಡಂಟ್ ಶಿ ಯಾಕೆ ಬಂತು? ಶಿ ಅಂದರೆ ಸಬ್ಜೆಕ್ಟ್ ಏನಿದೆ? ಸಿಸ್ಟರ್ ಇದೆಯಲ್ಲ, ಸಿಸ್ಟರ್ ಅಂದ್ರೇನು? ಶಿ. ಈಗ ಫಾರ್ ಎಕ್ಸಾಂಪಲ್ ಬ್ರದರ್ ಇತ್ತಂದರೆ ಏನು ಯೂಸ್ ಮಾಡ್ತೀವಿ? ಹಿ. ಬ್ರದರ್ ಇದ್ದರೆ ಹಿ, ಸಿಸ್ಟರ್ ಇದ್ದರೆ ಶಿ. ಓಕೆ, ಹೀಗೆ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, ಇಫ್ ದ ಮೇನ್ ವರ್ಬ್ ಹ್ಯಾಸ್ ಆನ್ ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್, ದ ಟ್ಯಾಗ್ ವರ್ಬ್ ಟೇಕ್ಸ್ ಅಪೋಸಿಟ್ ಆಕ್ಸಿಲರಿ. ನೋಡಿ ಸಿಂಪಲ್. ನೋಡಿ ಯು ಹ್ಯಾವಂಟ್ ಹರ್ಡ್ ಬ್ಯಾಕ್ ಫ್ರಾಮ್ ದೆಮ್. ನೋಡಿ ಹ್ಯಾವಂಟ್ ಏನಿದೆ? ಇದು ಆಕ್ಸಿಲರಿ ವರ್ಬ್ ಐತಿ. ಹ್ಯಾವಂಟ್ ಇದರ ಅಪೋಸಿಟ್ ಏನು? ಹ್ಯಾವ್. ಓಕೆ, ಅದನ್ನು ನಾವಿಲ್ಲಿ ಹ್ಯಾವ್ ಯೂಸ್ ಮಾಡಬೇಕು. ಆಮೇಲೆ ಸಬ್ಜೆಕ್ಟ್ ಏನಿದೆ? ಯು. ಹ್ಯಾವ್ ಯು. ಓಕೆನಾ? ಈ ರೀತಿ ಮತ್ತೊಂದು ಎಕ್ಸಾಂಪಲ್ ನೋಡಬೇಕಂದ್ರೆ ಹಿ ಇಸಂಟ್ ಕಮಿಂಗ್ ಟುನೈಟ್. ಇಸಂಟ್ ಇದ್ರದ ಅಪೋಸಿಟ್ ಏನು? ಈಸ್. ಆಮೇಲೆ ಹಿ ಇಸಂಟ್ ಹಿ. ಇಲ್ಲಿ ಮುಂದೆ ನೀವು ಕ್ವಶನ್ ಮಾರ್ಕನ್ನು ಕೊಡಲೇಬೇಕಾ? ಅವಾಗ ಕ್ವಶನ್ ಟ್ಯಾಗ್ ಆಗುತ್ತೆ ಅದು. ಓಕೆ, ಸೊ ಇದು ಈ ರೀತಿ. ನೆಕ್ಸ್ಟ್ 8ನೇದು, ಇಫ್ ದ ಮೇನ್ ವರ್ಬ್ ಹ್ಯಾಸ್ ಅ ಮಾಡಲ್ ಆಕ್ಸಿಲರಿ, ದ ಟ್ಯಾಗ್ ವರ್ಬ್ ಟೇಕ್ಸ್ ಅಪೋಸಿಟ್ ಮಾಡಲ್ ಫಾರ್ಮ್. ಅಂದರೆ ಮಾಡಲ್ ಆಕ್ಸಿಲರಿ ಅಂದರೆ ಮಾಡಲ್ ಫಾರ್ಮ್ ಅಂತ ಬೇರೆ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾನ್, ಶಾಲ, ಶುಡ್ ಬತ್ತಂದ್ರೆ ಈ ಕ್ಯಾನ್ ಇದ್ದದ್ದು ಕಾಂಟ್. ಶಿ, ಕಾಂಟ್ ಶಿ. ಓಕೆ, ಕಾಂಟ್ ಶಿ ಯಾಕೆ ಬತ್ತು? ಯುವರ್ ಫ್ರೆಂಡ್ ಕ್ಯಾನ್ ಸ್ಕೀ. ಅಂದರೆ ಅಲ್ಲಿ ಫಿಮೇಲ್ ಇದ್ರಂದ್ರೆ ಅದು ಶಿ ಬರುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ಶುಡ್ ಸ್ಟಡಿ ಟುನೈಟ್. ಶುಡ್ದು ಶುಡಂಟ್, ವಿ ಸಬ್ಜೆಕ್ಟ್. ಓಕೆ, ನೆಕ್ಸ್ಟ್ 9ನೇ ರೂಲ್ ನೋಡಿ, ಇಫ್ ದ ಮೇನ್ ವರ್ಬ್ ಹ್ಯಾಸ್ ಅ modal expression, have to ನೋಡಿ, have to, have got to, be able to, ought to, had better ಇಂಥದ್ದೊಂದು ಎಕ್ಸ್ಪ್ರೆಷನ್ ಇತ್ತಂದ್ರೆ
ದ ಟ್ಯಾಗ್ ಆರ್ ಫಾಲೋ ದ ರೂಲ್ಸ್ ಇನ್ 5 and 6. 5 and 6 ಅಲ್ಲಿ ಏನಿದೆ ಅದು ಫಾಲೋ ಆಗುತ್ತೆ. ಅಂದರೆ ದಿಸ್ ಮೀಟಿಂಗ್ ಹ್ಯಾಸ್ ಟು ಎಂಡ್ ಸೂನ. ನೋಡಿ, ದಿಸ್ ಮೀಟಿಂಗ್ ಹ್ಯಾಸ್ ಟು ಎಂಡ್ ಸೂನ್ ಅಂದರೆ ಈ ಥರ ಇವು ಮಾಡಲ್ ಆಕ್ಸಿಲರಿ ಮಾಡಲ್ ಎಕ್ಸ್ಪ್ರೆಷನ್ ಇಂಥವು ಹ್ಯಾವ್ ಟು ಇದ್ದರೆ ಅವೇನಾಗ್ತಾವೆ 5, 6 ಅಲ್ಲಿ. ಈ 5, 6 ಅಂದರೆ ಈ ನೋಡಿ ಡಸಂಟ್ ಹಿ, ಡೋಂಟ್ ಯು, ಡಿಡಂಟ್ ಶಿ ಅಂದರೆ ಇಲ್ಲಿ ಏನದ, ಇದು ಪ್ರೆಸೆಂಟ್ ಅದ. ಸೊ ಅದಕ್ಕೆ ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲ. ಅದಕ್ಕೆ ನಾವೇನು ಯೂಸ್ ಮಾಡಬೇಕು, ಡಸಂಟ್ ಇಟ್ ಅಂದರೆ ಏನು, ಮೀಟಿಂಗ. ಓಕೆ, ನೆಕ್ಸ್ಟ್ ಆಲ್ ದ ಚಿಲ್ಡ್ರನ್ ಆರ್ ಏಬಲ್ ಟು ಸ್ವಿಮ್. ಏಬಲ್ ಟು ಇಲ್ಲ, ಏಬಲ್ ಟು ಬಂದಿದೆ ಇಲ್ಲಿ. ಏಬಲ್ ಟು ಅಂದರೆ ಇಲ್ಲಿ ಬಟ್ ಇಲ್ಲಿ ಆರ್ ಇದೆಯಲ್ಲ, ಅದಕ್ಕೆ ಆರಂಟ್ ದೇ ಇದು ಕರೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ನೀವು ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಓಕೆ, ತುಂಬ ಈಜಿ ಅದ. ನಾನೇನು ಮಾಡ್ತೀನಿ, ಮುಂದಿನ ಒಂದು ಸೆಷನಲ್ಲಿ ನಿಮಗೆ ಒಂದು ಕ್ವಶನ್ಗಳನ್ನು ಕೊಡ್ತೀನಿ, ಅದನ್ನು ನೀವೇ ಸಾಲ್ವ್ ಮಾಡಬೇಕು. ನಿಮಗೆ ಬೇಕಿದ್ದರೆ ಲೈವ್ ಕ್ಲಾಸಸ್ಗಳನ್ನು ತಗೋತೀನಿ ನಾನು ಇಂಗ್ಲೀಷಲ್ಲೇ. ಓಕೆ, ಬಟ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ಓಕೆ, ಸೊ ಇವಿಷ್ಟು ಈ ಕ್ವಶನ್ ಟ್ಯಾಗ್ ರಿಲೇಟೆಡ್ ಕ್ವಶನ್ಗಳಾಗಿದ್ದವು. ಇವು ಮುಂಬರುವ ನಿಮಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ 1 or 2 ಮಾರ್ಕ್ ನಿಮಗೆ ಒಂದು ಪಾಕೆಟಲ್ಲಿ ಇದ್ದಂಗೆ ಸಿಂಪಲ್ ಇರ್ತಾವ. ಇಂಥದ್ರಲ್ಲೇ ನೀವು ಸ್ಕೋರಿಂಗ್ಗಳನ್ನು ಮಾಡಬೇಕಾಗತ್ತಾ. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.